ಆಮೇಲೆ ಇನ್ನೊಂದು ಸಂಗತಿ ಮಳೆ ಕೂಡ ಆಗ್ತಾ ಇದೆ. ನಾವು ಈಗ ತಾನೇ ಅದನ್ನ ಮಾತನಾಡ್ತಾ ಇದ್ವು ಕೂಡ. ಪ್ರತಿ ಬಾರಿ ಮೈಸೂರಲ್ಲಿ ದಸರಾ ಆಗುವಂತ ಸಂದರ್ಭದಲ್ಲಿ ಅದರಲ್ಲೂ ಈ ಜಂಬೂ ಸವಾರಿ ಸಂದರ್ಭದಲ್ಲಿ ಮಳೆ ಆಗುತ್ತೆ. ಆ ಮರದ ಮೇಲೆ ಔತ್ಕೊಂಡಿದೆ. ಆ ಮರದ ಮೇಲೆ ನೋಡಿ, ಈಗ ಗೌರ್ಮೆಂಟ್, ನಾನು ಅವಾಗ್ಲೂ ಅದನ್ನೇ ಹೇಳ್ತಾ ಇದ್ದೆ, RCB ಸೆಲೆಬ್ರೇಷನ್ ನ ಸಂದರ್ಭದಲ್ಲೆಲ್ಲ ಹಿಂಗೆ ವಿಧಾನಸೌಧದ ಮುಂದಕ್ಕೆ ಮರ ಆದ್ಮೇಲೆ ಅದು ಕೂತಿದ್ದು ಮತ್ತೆ ಇತ್ತು. ಬಟ್ ಅದಾದ ನಂತರ ಎಲ್ಲ ಆಗಿದಂತ ಅನಾಹುತವನ್ನು ಕೂಡ ನಾವು ನೋಡಿದೀವಿ. ಹಾಗಾಗಿನೇ ಈ ಬಾರಿ ವಿಶೇಷವಾದಂತ ಕಾಳಜಿ ತೆಗೆದುಕೊಂಡಿದೀವಿ ಅಂತ ಪೊಲೀಸರು ಕೂಡ ಹೇಳ್ತಾ ಇದ್ರು. ಬಟ್ ಈಗ ಆಲ್ರೆಡಿ ಮರ ಹತ್ತು ನಿಂತಿರುವಂತ ಜನರನ್ನು ಕೂಡ ನಾವು ನೋಡ್ತಾ ಇದೀವಿ. ಬಹಳ ಡೇಂಜರ್ ಇದು. ಮರ ಹತ್ತು ನಿಲ್ಲೋದು, ಅಲ್ಲಿಂದ ಏನಾದ್ರು ಬೀಳೋದು, ಸಾವು ನೋವು ಈ ಥರದ್ದೆಲ್ಲ ಆಗುವಂಥ ಸಾಧ್ಯತೆ ಇರುತ್ತೆ. ಇಂಥ ಶುಭ ಸಂದರ್ಭದಲ್ಲೆಲ್ಲ ಆ ರೀತಿ ಅಂಥದ್ದು ಆಗಬಾರ್ದು. ಆ ಕಾರಣಕ್ಕಾಗಿಯೇ ಈ ಹೋಗುವಂಥ ರಸ್ತೆಯಲ್ಲಿ ಕೆಲ ಪಾರಂಪರಿಕ ಕಟ್ಟಡಗಳು ಕೂಡ ಇದೆ. ಆಮೇಲೆ ಹಳೆ ಬಿಲ್ಡಿಂಗ್ಗಳು ಕೂಡ ಇವೆ. ಹೋಗಿ ಅದ್ರ ಮೇಲೆ ಹತ್ತೋದು, ಸಜ್ಜಾದ ಮೇಲೆ ಕೂರೋದು, ಅದು ಧರಿಸ್ಕೊಂಡು ಕೆಳಗೆ ಬೀಳೋದು, ಈ ಥರದ್ದೆಲ್ಲ ಆಗುತ್ತೆ. ಹಂಗಾಗಿ ಈ ಸಲ ಅಲ್ಲೆಲ್ಲ ಭಾಳ ರಿಸ್ಟ್ರಿಕ್ಷನ್ಸ್ ಇದೆ. ಆದರೂ ಜನ ಹೋಗಿ ಮರ ಹತ್ತು ಕೂತಿರುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಮಳೆ ಕೂಡ ಆಗ್ತಾ ಇದೆ, ಒಂದು ಶುಭ ಸೂಚಕ. ಬಟ್ ಭಾಳ ಮಳೆ ಆಗ್ಬಿಟ್ರೆ ಇಂಥದ್ದೊಂದು ಅದ್ಭುತವಾದಂಥ ಒಂದು ದೃಶ್ಯ ಕಾವ್ಯವನ್ನು ನೋಡೋದಕ್ಕೆ ಅವಕಾಶ ಸಿಗಲ್ಲ. ಹಾಗಾಗಿ ಅದು ಕೂಡ ಒಂದು ಬೇಸರದ ಸಂಗತಿನೇ. ನಾವಿಲ್ಲಿ ನೋಡ್ತಾ ಇದೀವಿ ನೋಡಿ, ಎಲ್ಲ ಬಣ್ಣ ಬಣ್ಣದ ಛತ್ರಿಗಳು ಹೆಂಗ್ ಕಾಣಿಸ್ತಾ ಇದೋ ನೋಡಿ. ಯಾಕಂತ ಅಂದ್ರೆ ಬಹಳ ಮಳೆ ಶುರುವಾಗಿದೆ ಈ ಸಂದರ್ಭ. ಅಂದ್ರೆ ಜನರು ಕೂಡ ತಯಾರು ಮಾಡ್ಕೊಂಡೇ ಬಂದಿಯಾರ ನೋಡಿ, ಮಳೆ ಬರ್ಬೋದು ಅಂತ. ಎಲ್ಲರ ಕೈಯಲ್ಲೂ ಇದೆಯಲ್ಲ ನೋಡಿ ಛತ್ರಿ. ಕರೆ. ಆಮೇಲೆ ಇನ್ನೊಂದು ನಾವು ಆರಂಭಿಕ ಅಂತಲೇ ಸ್ವಾಮಿ ಸರ್ ಕೂಡ ಅದನ್ನೇ ನೀವೆಲ್ಲ ಹೇಳ್ತಾ ಇದ್ರಲ್ಲ, ಅಂದ್ರೆ ಈಗ ನಾವು ಆನೆ ಮೇಲೆ ಕಾಣ್ತಾ ಇರುವಂತದ್ದು ಬಹಳ ನೈಸರ್ಗಿಕವಾದಂತ ಬಣ್ಣಗಳು. ಹಿಂದೆ ಎಲ್ಲ ರಾಸಾಯನಿಕ ಬಣ್ಣಗಳನ್ನ ಬಳಸ್ತಾ ಇದ್ರು, ಅದು ಬಹಳ ಆಪೋಸ್ ಆಯ್ತು. ಅದಾದ ನಂತರಲ್ಲಿ ಈಗ ನೈಸರ್ಗಿಕವಾದಂತ ಬಣ್ಣಗಳು. ಬಟ್ ಬಹಳ ಮಳೆ ಎಲ್ಲ ಬಂದ್ಬಿಟ್ರೆ ಆ ಬಣ್ಣ ಕೂಡ ಅಳಿಸೋಗುವಂತ ಚಾನ್ಸಸ್ ಇರುತ್ತೆ ಅನ್ನುವಂಥದ್ದು. ಹಾಗಾಗಿ ಈ ಆನೆ ಅಲಂಕೃತವಾದಂತ ಸಂದರ್ಭದಲ್ಲಿ ನೋಡೋದೇ ಒಂದು ಖುಷಿ. ಬಹಳ ಮಳೆ ಆಗ್ಬಿಟ್ರೆ ಬಣ್ಣ ಹೋಗ್ಬಿಡುತ್ತಲ್ವ ಅನ್ನೋಂಥದ್ದು ಒಂದು ಬೇಸರ. ಬಟ್ ಮಳೆ ಅಂತೂ ಆಗ್ತಾ ಇದೆ. ಆಮೇಲೆ ಅದು ಮೆತ್ತನೆಯ ಹಾಸಿಗೆ ಆಗಿರುವಂತ ಕಾರಣಕ್ಕಾಗಿ ಕೆಳಗಡೆ ತೂಕ ಜಾಸ್ತಿ ಆಗುತ್ತೆ, ತೂಕ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಎಕ್ಸಾಕ್ಟ್ಲಿ, ಮಳೆ ಜಾಸ್ತಿ ಆದಂತ ಸಂದರ್ಭದಲ್ಲಿ. ಆಮೇಲೆ ಅದ್ರ ಮೇಲೆ ಟಾರ್ಪಲ್ ಇಟ್ಟು ಬೆಡ್ಶೀಟ್ ಹೊತ್ಸಕ್ ಆಗಲ್ಲ. ಯಾಕಂದ್ರೆ ಅಂಬಾರಿ ಇಟ್ಟಂತ ಸಂದರ್ಭದಲ್ಲಿ ಟಾರ್ಪಲ್ ಇಟ್ಟರೆ ಜಾರೋ ಚಾನ್ಸಸ್ ಇರುತ್ತೆ. ಅದೆಲ್ಲ ಸಾಧ್ಯನೇ ಇಲ್ಲ. ಅಭಿಮನ್ಯುವಿಗೆ ಚಿನ್ನದ ಅಂಬಾರಿ ಕಟ್ಟುವಂತ ಆ ಪ್ರಕ್ರಿಯೆ ಪೂರ್ಣಗೊಂಡಿದೆ. 750 kg ಚಿನ್ನದ ಅಂಬಾರಿಯನ್ನ ಇದೀಗ ಅಭಿಮನ್ಯುವಿನ ಮೇಲೆ ಇರಿಸಲಾಗಿದೆ. ಇನ್ನು ರಾಜ ಗಾಂಭೀರ್ಯದಿಂದ ರಾಜ ನಡಿಗೆಯ ಮುಖೇನವಾಗಿ ಬನ್ನಿ ಮಂಟಪದ ತನಕ ಅಭಿಮನ್ಯು ಓಡಾಡುವಂಥದ್ದು ಒಂದೇ ಬಾಕಿ ಇರುವಂಥದ್ದು. ಬಟ್ ಅದಕ್ಕಿಂತ ಮುನ್ನ ಇದಕ್ಕೊಂದು ವಿದ್ಯುಕ್ತವಾದಂತ ಚಾಲನೆ ಕೊಡೋದು ಅಂತ ಅಂದ್ರೆ ಅದು ಪುಷ್ಪಾರ್ಚನೆ. ತಾಯಿ ಚಾಮುಂಡೇಶ್ವರಿ ತಾಯಿಗೆ ಪುಷ್ಪಾರ್ಚನೆ ಮಾಡುವ ಮುಖೇನವಾಗಿ ಖುದ್ದು ಮುಖ್ಯಮಂತ್ರಿಗಳು ಆ ಪ್ರಕ್ರಿಯೆಯಲ್ಲಿ ಭಾಗಿಯಾಗ್ತಾರೆ. ಸೊ ಆ ಪ್ರಕ್ರಿಯೆಗೆ ಇದೀಗ ಕ್ಷಣಗಣನೆ ಶುರುವಾಗಿದೆ. ಅಭಿಮನ್ಯುವಿನ ಮೇಲೆ ಅಂಬಾರಿಯನ್ನ ಕೂರಿಸುವಂತ ಪ್ರಕ್ರಿಯೆ ಯಾವುದೇ ಸಮಸ್ಯೆ ಇಲ್ಲದೆ ಬಹಳ ಸಾಂಗವಾಗಿ ಮುಕ್ತಾಯ ಆಗಿದೆ. ಆಮೇಲೆ ನೀವು ಚೈತ್ರ ಹೇಳ್ತಾ ಇದ್ರಿ, ಅಂಬಾರಿಯ ಕೆಳಗಿರುವಂತಹ ಸಿಂಹದ ಕಾಲ್ಗಳನ್ನ ಕೂಡ ಬಹಳ ನೀಟಾಗಿ ಇಲ್ಲಿ ವಿಸಿಬಲ್ ಆಗ್ತಾ ಇದೆ. ನಾವು ಅದನ್ನ ನೋಡಬಹುದು ಕೂಡ ಹಾಸಿಗೆಯ ಮೇಲೆ ಅಂಬಾರಿ ಇಟ್ಟಿರುವಂತಹ ಸಂದರ್ಭದಲ್ಲಿ. ಇನ್ನು ಅಂಬಾರಿಯ ಒಳಗೆ ಅಭಿಮನ್ಯುವಿನ ಮೇಲೆ ವಿರಾಜಮಾನವಾಗಿ ಕೂತಿರುವಂತಹ ತಾಯಿ ಚಾಮುಂಡೇಶ್ವರಿಯನ್ನ ಕೂಡ ನಾವಿಲ್ಲಿ ನೋಡಬಹುದಾಗಿದೆ. ಮಾವುತ ಕೂಡ ಯಾವುದೇ ಗಲಿಬಿಲಿ ಇಲ್ಲ. ಅಭಿಮನ್ಯು ಕೂಡ ಅಷ್ಟೇ ಶಿಸ್ತಾಗಿ ರಾಜಗಾಂಭೀರ್ಯದಿಂದ ಈ ಎಲ್ಲ ಪ್ರಕ್ರಿಯೆಗೂ ಯಾವುದೇ ತೊಡಕಿಲ್ಲದೆ ಅಳುಕಿಲ್ಲದೆ ಭಾಗಿಯಾಗಿದ್ದಾನೆ. ಅಭಿಮನ್ಯುವಿನ ಅಕ್ಕಪಕ್ಕದಲ್ಲಿ ಕುಮ್ಕಿ ಆನೆಗಳು ಕೂಡ ಅಭಿಮನ್ಯು ಎಲ್ಲೂ ಕೂಡ ವಿಚಲಿತ ಆಗಬಾರದು ಅನ್ನುವಂತ ನಿಟ್ಟಿನಲ್ಲಿ ಸಿದ್ಧ ಆಗಿ ನಿಂತಿವೆ. ಒಟ್ಟು 14 ಆನೆಗಳು ಈ ಒಟ್ಟು ಜಂಬೂ ಸವಾರಿಯ ನಡಿಗೆಯಲ್ಲಿ ಭಾಗಿಯಾಗುತ್ತವೆ. ಆಮೇಲೆ ನಾವು ಆನೆಗಳ ವಿಚಾರ ಮಾತನಾಡ್ತಾ ಇದ್ವಿ. ಆನೆಯನ್ನ ಯಾಕೆ ನಾವು ಬಹಳ ರಾಜಗಾಂಭೀರ್ಯ ಅನ್ನುವಂಥದ್ದನ್ನ ನಾವು ಉಲ್ಲೇಖ ಮಾಡ್ತೀವಿ ಅಂತ ಅಂದ್ರೆ, ಕೆಲ ವರ್ಷಗಳ ಹಿಂದೆ ದ್ರೋಣ ಏನು ಅಂಬಾರಿ ಹೊತ್ತಂತ ಸಂದರ್ಭದಲ್ಲಿ ಆತ ಅಂಬಾರಿ ಹೊತ್ಕೊಂಡು ಹೋಗ್ತಾ ಒಂದು ಮೊಳೆ ಆತನ ಕಾಲಿಗೆ ಚುಚ್ಚಿತ್ತಂತೆ. ಆತ ಎಲ್ಲೂ ಕೂಡ ವಿಚಲಿತ ಆಗಿಲ್ಲ. ಬನ್ನಿ ಮಂಟಪದ ತನಕ ಏನು ಅಂಬಾರಿ ಹೊತ್ತು ಹೋದಂತ ನಂತರದಲ್ಲೇ ಆ ಮಾವುತರಿಗೆ ಗೊತ್ತಾಯ್ತು ಮೊಳೆ ಹೊಕ್ಕಿದೆ ಅಂತ ಹೇಳ್ಕೊಂಡು. ಅಂದ್ರೆ ಸಣ್ಣ ಪುಟ್ಟ ಏನಾದ್ರೂ ಪ್ರಾಣಿಗಳು ಮನುಷ್ಯರಾಗ್ಬಿಟ್ರೆ ಒಂದು ಮೊಳೆ ಹೊಕ್ಕಿದ್ರೆ ಆ ಸನ್ನಿವೇಶ ಆಗಿರುತ್ತೆ. ಒಂದು ಆನೆಗೂ ಕೂಡ ಅಷ್ಟೇ ಹಾಗೆ ಇರುತ್ತೆ. ಬಟ್ ಆತನ ಮೇಲಿರುವಂತದ್ದು ಅಂಬಾರಿ, ಆತನಿಗೆ ಕೊಟ್ಟಿರುವಂತಹ ಜವಾಬ್ದಾರಿ ಕ್ಯಾಪ್ಟನ್ ಜವಾಬ್ದಾರಿ. ಆ ಕಾರಣಕ್ಕಾಗಿನೇ ಆ ಲೀಡರ್ಶಿಪ್ ಕ್ವಾಲಿಟಿ ಇಂಥ ಆನೆಗಳು ನಾವು ಆಗ ಮಾತನಾಡ್ತಾ ಇದ್ವಿ, ಹೇಗೆ ಆಯ್ಕೆ ಮಾಡ್ತಾರೆ ಅನ್ನೋದಕ್ಕೆ ದ್ರೋಣ ಕೂಡ ಒಂದು ಉದಾಹರಣೆ ಅನ್ನುವಂಥದ್ದನ್ನ. ಖಂಡಿತ ಅದು ಆನೆ ನಿಲ್ಲುವಂತಹ ಪ್ರಕ್ರಿಯೆ ಇದೆಯಲ್ಲ, ಅದು ಸಾಮಾನ್ಯವಾಗಿ ಮೈ ಮೇಲೆ ಭಾರ ಇದ್ದಾಗ ತನ್ನ 4 ಕಾಲುಗಳನ್ನು ಪಾದಗಳನ್ನು ಸಂಪೂರ್ಣವಾಗಿ ನೆಲದ ಮೇಲೆ ಹಾಕಿ ತೂಕವನ್ನು ಸರಿ ಮಾಡ್ಕೊಳತ್ತೆ. ಅಂದರೆ ಬ್ಯಾಲೆನ್ಸ್ ಮಾಡಿಕೊಂಡು ನಿಂತ್ಕೊಳ್ಳತ್ತೆ. ಅದು ನಡೆಯುವ ಪ್ರಕ್ರಿಯೆಯಲ್ಲಿ ಅವರಿಗೆ ತೊಂದರೆ ಆದರೂ ಕೂಡ ಬನ್ನಿ ಮಂಟಪದಲ್ಲಿ ಅವನು ಹೋಗುವಾಗ ಅವನು ಒಂದು ಕಾಲನ್ನು ಎತ್ತಿ 3 ಕಾಲಲ್ಲಿ ನಿಲ್ತಾನೆ. ಆಗ ಹಿಂದೆ ಕಾವಡಿ ಅಂತ ಇನ್ನೊಬ್ಬ ಇರ್ತಾನೆ, ಮಾವುತ ಇರ್ತಾನೆ, ಒಬ್ಬ ಕಾವಡಿ ಇರ್ತಾನೆ. ಕಾವಡಿಗೆ ಅದು ಕಾಣಿಸುತ್ತೆ. ಆವಾಗ ಕಾವಡಿ ಹೇಳ್ತಾನೆ ಈ ಥರ ಆಗಿದೆ ಅಂತ. ಆಮೇಲೆ ಡಾಕ್ಟ್ರು ಅದಕ್ಕೆ ಆರೈಕೆ ಮಾಡ್ತಾರೆ.
ಅಂದರೆ ಇಲ್ಲಿ ನಾವು ಗಮನಿಸಬೇಕಾದ್ದು ಏನು ಅಂತ ಹೇಳಿದ್ರೆ, ಆನೆಗಳಿಗೆ ಯಾಕೆ ಗಂಡ ಆನೆನೇ ಬೇಕು, ಯಾಕೆ ಸೌಮ್ಯವಾಗಿರೋ ಆನೆನೇ ಬೇಕು, ಯಾಕೆ ಎತ್ತರವಾಗಿರೋ ಆನೆ? ಸರ್, 3 ಅಡಿ ನನ್ನನ್ನು ಕರ್ಕೊಂಡೋಗ್ಬಿಟ್ಟು ನೀವು ಒಂದು 100 ಜನದ ಮಧ್ಯದಲ್ಲಿ ಬಿಟ್ಟರೆ ಹುಡುಕಾಡ್ಬೇಕು ಸರ್ ನನ್ನ ನೀವು. ಅದೇ 6 ಅಡಿ ಬ್ಯಾಸ್ಕೆಟ್ಬಾಲ್ ಪಟ್ಟು ನಾನು ನೀವು ತೊಗೊಂಡೋಗಿ ಒಂದು ದೊಡ್ಡ ಜನಸಾಗರದ ಮಧ್ಯೆ ಬಿಟ್ಟರೆ ಇವಕ್ಕೆ ದೂರದಿಂದ ನೋಡ ಅವ್ನು ಬ್ಯಾಸ್ಕೆಟ್ಬಾಲ್ ಆಟ ಆಡ್ತಾನೆ ಅಂತ ಗುರ್ತಿಸ್ಬೋದು. ಹಾಗೆ ಯಾವ ಆಟಕ್ಕೆ ಯಾರು ಬೇಕೋ, ಇವಾಗ ತಪ್ಪಿಸ್ಕೊಂಡು ಹೋಗೋಕ್ಕೆ ಖೋಖೋನಲ್ಲಿ ಚಿಕ್ಕ ಹುಡುಗರಾದರೆ ಭಾಳ ಸೂಕ್ಷ್ಮ ಸಿಕ್ಕಲ್ಲ, ಓಡೋಟ್ಟು ಹೋಗ್ತಾರೆ. ಹಾಗೆ ನಾವು ಬ್ಯಾಸ್ಕೆಟ್ಬಾಲ್ ಆಡಬೇಕಾದ್ರೆ ಅವ್ನು 6.5 ಅಡಿ ಹೈಟ್ ಇರಬೇಕು, ದೂರದಿಂದ ಅವ್ನು ಬಾಲ್ ಹಾಕೋಗಿರಬೇಕು, ಅವ್ನ ಬಾಲ್ ಯಾರ ಕೈಗೂ ಸಿಕ್ಕಬಾರ್ದು. ಹಾಗೆ ಬ್ಯಾಸ್ಕೆಟ್ಬಾಲಲ್ಲಿರೋ ಎಲ್ಲ ಪ್ಲೇಯರ್ಸು ನೋಡಿ ಮೋರ್ ದ್ಯಾನ್ 6.5 ಮೇಲೆ ಇರ್ತಾರೆ. ಹಾಗೆ ವಾಲಿಬಾಲ್ಗೂ ಅದೇ ಥರ ಹೈಟ್ ಅವ್ರು ಇರ್ತಾರೆ. ಕ್ರಿಕೆಟ್ನ ಶುರುವಾಗಿದೆ ಅಂದ್ರೆ ಈಗ ಭಾರ್ಗವಿ ಹೆಮ್ಮಿಗೆ ಮೇಡಮ್ ಅವರು ಹೆಣ್ಣಾನೆನೇ ಯಾಕೆ ಬಳಸ್ಕೊಳ್ಳಲ್ಲ, ಗಂಡಾನೆನೇ ಯಾಕೆ ಅಂತ. ಸರ್, ಈಗ ಭಾರತದ ಆನೆಗಳಿಗೂ ಆಫ್ರಿಕಾದ ಆನೆಗಳಿಗೂ ನೀವು ಕೆಲವು ವ್ಯತ್ಯಾಸ ಹೇಳಿದ್ರಿ. ಗಂಡಾನೆಗೂ ಹೆಣ್ಣಾನೆಗೂ ಇರುವಂತ ವ್ಯತ್ಯಾಸ, ಅದರಲ್ಲೂ ಈ ತರದ ತೂಕದ ವಸ್ತುವನ್ನ ಹೊರುವಂತ ಸಂದರ್ಭದಲ್ಲಿ ಜೊತೆಗೆ ಇಂಥ ಕಾರ್ಯಕ್ರಮ ನಿಭಾಯಿಸುವಂತ ನಿಟ್ಟಿನಲ್ಲಿ ಹೇಳಿ ಸರ್. ಅದು ಆನೆಗಳು ವಿಶೇಷವಾಗಿ ನಾನು ನಿಮಗೆ ಆಗಲೇ ಹೇಳ್ತಾ ಇದ್ದೆ, ಅದು ಒಂದು ಗುಂಪಿನಲ್ಲಿರ್ತಕ್ಕಂತಹ ಗುಂಪಿನ ವ್ಯವಸ್ಥೆಯಲ್ಲಿ ಬದುಕ್ತಕ್ಕಂತಹ ಒಂದು ಪ್ರಾಣಿ. ಅದು ಹೇಗೆ ನಾವು ಎಂಥದ್ದು ಸಿಂಹವನ್ನು ನಾವು ಗುಂಪಿನಲ್ಲಿ ಓಡಾಡುವಂತಹ ಪ್ರಾಣಿ ಅಂತ ಹೇಳ್ತೀವೋ, ಹೇಗೆ ಗಂಡು ಸಿಂಹ ಇಡೀ ಒಂದು ಹೆಣ್ಣು ವಲಯವನ್ನು ತಾನು ಕೈಯಲ್ಲಿ ಅಥವಾ ತನ್ನ ಕೆಳಗೆ ಇಟ್ಕೊಂಡು ಇಡೀ ಕುಟುಂಬವನ್ನು ರಕ್ಷಣೆ ಮಾಡುತ್ತೋ, ಆ ರೀತಿ ಆನೆಗಳಲ್ಲೂ ಕೂಡ ಗಂಡಾನೆಗಳು ಪ್ರಮುಖವಾಗಿ ತಮ್ಮ ಸಮುದಾಯವನ್ನು ಮುಂದುವರಿಸುತ್ತವೆ. ಇದು ಪ್ರಾಣಿಜನ್ಯ ಒಂದು ಭಾವನೆ ಅಂತ ನಾವು ಅಂದ್ಕೋಬೋದು. ಹಾಗಾಗಿ ಅದನ್ನು ಹೆಣ್ಣಾನೆಯನ್ನು ಪಕ್ಕದಲ್ಲಿ ಇಡ್ತಕ್ಕಂತಹದ್ದೇನು ಅಂತ ಹೇಳಿದ್ರೆ, ಆನೆ ಕಂಗೆಟ್ಟು ಓಡೋಗುತ್ತೆ ಅಂತಲ್ಲ. ಆನೆಗೆ ನಾನು ನನ್ನ ಗುಂಪಿನಲ್ಲಿ ಇದ್ದೇನೆ ಅನ್ನುವಂತಹ ಒಂದು ಭಾವನೆಯನ್ನು ತರಿಸೋದಕ್ಕೋಸ್ಕರ ನಾನು ಆನೆಗಳ ಬಗ್ಗೆ ಸಾಕಷ್ಟು ಅಧ್ಯಯನಗಳಾಗಿದೆ. ನಮ್ಮ ಡಿ.ಕೆ. ಚೌಟ್ರ ಮಗಳು ಪ್ರಜ್ಞಾ ಚೌಟ ಅನ್ನುವಂಥವಳು ನಮ್ಮ ಕರ್ನಾಟಕದ ಆನೆಗಳ ಬಗ್ಗೆನೇ ಸುಮಾರು 30 ವರ್ಷಗಳಿಂದ ರಿಸರ್ಚ್ ಮಾಡ್ತಾ ಇದ್ದಾರೆ. ತಮ್ಮ ಸ್ವಂತ ಹಣವನ್ನೇ ಖರ್ಚು ಮಾಡಿ ಆನೆಗಳ ಮೂಮೆಂಟ್ ಇರಬಹುದು, ಆನೆಗಳ ನಡವಳಿಕೆಗಳಿರಬಹುದು, ಪ್ರತಿಯೊಂದನ್ನು ಕೂಡ ವೈಜ್ಞಾನಿಕವಾಗಿ ವಿಶ್ಲೇಷಣೆ ಮಾಡಿದ್ದಾರೆ. ಇತ್ತೀಚೆಗೆ ತಮಿಳಿನಲ್ಲಿ ಒಂದು ಸಿನಿಮಾ ಬಂತು, ಎಲಿಫೆಂಟ್ ವಿಸ್ಪರ್ಸ್. ಪ್ರಾಯಶಃ ಅದನ್ನು ನಾವು ಎಲ್ಲರೂ ನೋಡಿರ್ತೀನಿ ಅಂದ್ಕೊಂಡಿದ್ದೀನಿ. ಎಲಿಫೆಂಟ್ ವಿಸ್ಪರ್ಸ್ನ ನೋಡಿದ್ವಿ ಅಂತಂದರೆ ಆನೆಗಳ ನಡವಳಿಕೆ ಹೇಗಿದೆ ಅನ್ನುವಂಥದ್ದನ್ನು ಒಂದು ಅರ್ಥ ಮಾಡ್ಕೊಳ್ತೇವೆ ನಾವು. ಇಲ್ಲಿ ಹೆಣ್ಣು ಗಂಡು ಜೆಂಡರ್ ಆನೆ ಅಧ್ಯಯನ ಆಗಿದೆ ಅಷ್ಟೇ, ಅವರು ಹೆಣ್ಣಾನೆ ಪರ್ಸ್ಪೆಕ್ಟಿವ್ ಆತರ ತಾವು ಗಮನಿಸಿಲ್ಲ ಅಂತ ಅನ್ಕೊಳ್ತೇನೆ. ಅದನ್ನೇ ನಾನು ಹೇಳ್ತಾ ಇರೋದು, ತಾವು ಗಮನಿಸಿಲ್ಲ ಅಂತ ಅನ್ಕೊಳ್ತೇನೆ ಪ್ರಾಯಶಃ. ಯಾಕಂದ್ರೆ ಇಲ್ಲಿ ಹೆಣ್ಣಾನೆ ಗಂಡಾನೆ ನಾವು ಜೆಂಡರ್ ದೃಷ್ಟಿಯಿಂದ ನೋಡ್ದೇನೆ ಒಂದು ಮನುಷ್ಯನ ಕೌಟುಂಬಿಕ ವ್ಯವಸ್ಥೆಯಲ್ಲಿ ಯಾವ ರೀತಿ ಚಟುವಟಿಕೆಗಳಿರ್ತದೋ ಅದೇ ರೀತಿ ಪ್ರಾಣಿಗಳಲ್ಲೂ ಕೂಡ ಒಂದು ಕೌಟುಂಬಿಕ ವ್ಯವಸ್ಥೆ ಇದೆ. ಕೌಟುಂಬಿಕ ವ್ಯವಸ್ಥೆ ಇದೆ. ಈಗ ನೈಜೀರಿಯಾದಲ್ಲಿ ಆನೆಗಳನ್ನು ರಕ್ಷಣೆ ಮಾಡೋದಕ್ಕೆ ಒಂದು ದೊಡ್ಡ ಸಿಸ್ಟಮ್ ಆಗಿದೆ. ಈಗ ನಮ್ಮ ಗುಜರಾತ್ನಲ್ಲಿ ಅಂತಾರ ಹೇಗಿದೆ ಅದೇ ರೀತಿ ಅಲ್ಲೂ ಕೂಡ ನಾವು ಸಾಕಷ್ಟು ವಿಡಿಯೋಗಳನ್ನು ನಾನು ರೆಗ್ಯುಲರ್ ಫಾಲೋ ಮಾಡ್ತೀನಿ. ಎಲಿಫೆಂಟ್ ಬಗ್ಗೆ ವಿಶೇಷವಾಗಿ ನನಗೆ ಆಸಕ್ತಿ ಇದೆ ವೈಯಕ್ತಿಕವಾಗಿ. ಸೊ ಹಾಗಾಗಿ ಫಾಲೋ ಮಾಡ್ತೇನೆ. ಆನೆಗಳ ನಡವಳಿಕೆಗಳ ಬಗ್ಗೆನೇ ವೈಜ್ಞಾನಿಕವಾಗಿ ಅಧ್ಯಯನಗಳಾಗಿದೆ. ಈಗ ಶರೀರದ ಗಾತ್ರದಲ್ಲಿ ಸಹಜವಾಗಿ ಅದು ಜೆಂಡರ್ ಇಶ್ಯೂ ಬಗ್ಗೆ ನಾವು ಮಾತಾಡಬಾರ್ದು ಅಂದರೂ ಕೂಡ ಗಂಡಾನೆ ದೊಡ್ಡದಾಗಿರುವಂಥದ್ದು. ಹೌದು, ಹೆಣ್ಣಾನೆಗಿಂತ ಗಂಡಾನೆಗಿಂತ ಹೆಣ್ಣಾನೆ ದೊಡ್ಡದಾಗಿರುವಂಥದ್ದು. ಅದು ಆ ಪ್ರಾದೇಶಿಕವಾಗಿ ಯಾವುದೋ DNA ಬಂದಿರುವಂಥದ್ದು, ಆ ಜೀನ್ಸ್ ಅಲ್ಲೇ ಬಂದಿರುವಂಥದ್ದು. ಇಲ್ಲಿ ಅದು ದೊಡ್ಡದಾಯಿತು ಇದು ಚಿಕ್ಕದಾಯಿತು ಅನ್ನುವಂಥದ್ದಿಲ್ಲ. ಅಂದರೆ ಉದ್ದೇಶ ಇಷ್ಟೇ, ಅರಮನೆಯಲ್ಲಿ ಇದುವರೆಗೂ ಇತಿಹಾಸದಲ್ಲಿ ಯಾವುದೇ ಒಂದು ಆನೆಗಳನ್ನು ನಾವು ತೆಗೆದು ನೋಡಿದಾಗ ಸಹಜವಾಗಿ ಗಂಡಾನೆನೇ ಪಟದಾನಿಯಾಗಿರುವಂಥದ್ದು, ಹೆಣ್ಣಾನೆ ಎಲ್ಲೂ ಪಟದಾನಿ ಅಂತ ಎಲ್ಲೂ ದಾಖಲೆ ಇಲ್ಲ. ಇಲ್ಲಿ ಸರ್ ನಾವು ನೋಡ್ತಾ ಇದೀವಲ್ಲ, ಇದು ಪ್ರಮೋದಾದೇವಿ ಅವರು ಅಲ್ಲಿ ನಿಂತು ನೋಡ್ತಾ ಕಾಣಿಸ್ತಾ ಇದೆ ಅಲ್ವಾ? ಈಗ ಆನೆಗಳನ್ನ ತಗೊಂಡೋಗಿ ಅವರಿಗೂ ಒಂದು ವಂದನೆ ಕೊಡುವಂತ ಕಾರ್ಯ, ರಾಜಮರ್ಯಾದೆ, ಮೊದಲ ಮರ್ಯಾದೆ ಅವರಿಗೆ ತೋರಿಸುವಂತಹದ್ದು ಎಲ್ಲ ಸರಿಯಾಗಿದೆಯಾ ನೋಡಿ. ಅವ್ರ ಕಡೆಯಿಂದ ಒಂದು ಗ್ರೀನ್ ಸಿಗ್ನಲ್ ತಗೊಂಡು ಅವ್ರಿಗೊಂದು ಸೆಲ್ಯೂಟ್ ಹಾಕಿ ನೋಡಿ, ಅಲ್ಲ ಆನೆ ತೋರಿಸ್ತಾ ಇದೆ ನೋಡಿ, ಎಲ್ಲ ಹೊರಡಿ ಅಂತ ಹೇಳಿದ್ರೆ ಈಗ ತನ್ನ ಸ್ವಸ್ಥಾನಕ್ಕೆ ಬಂದ್ಬಿಟ್ಟು ಆನೆ ನಿಂತುಕೊಳ್ಳುವಂತದ್ದು. ಸೊ ಇದು ನೋಡಿ, ಈಗ ಮಹಾರಾಣಿಯವರು ತಾವೇ ಸ್ವತಃ ಮುಂದೆ ನಿಂತು
ತಾವೇ ಸ್ವತಃ ಮುಂದೆ ನಿಂತು ಪ್ರತಿಯೊಂದನ್ನು ಸರಿಯಾಗಿ ನಡೀತಾ ಇದೆಯಾ ಅಂತ ಮೇಲ್ವಿಚಾರಣೆ ಮಾಡ್ತಿರೋದು ಕೂಡ ಇಲ್ಲಿ ಸ್ತ್ರೀನೇ. ಈಗ ಯಾವುದೇ ಪುರುಷ ಇದ್ರೂ ಕೂಡ ಪುರುಷನಲ್ಲೂ ಸ್ತ್ರೀ ಸಂವೇದನೆಗಳು ಇದ್ದೇ ಇರ್ತದೆ, ಗಂಡಾನೆಯಲ್ಲೂ ಕೂಡ ಸ್ತ್ರೀ ಸಂವೇದನೆಗಳು ಇರ್ತದೆ. ನಾವು ಜೆಂಡರ್ ಪಾಲಿಟಿಕ್ಸು, ಜೆಂಡರ್ ಕ್ವೀರ್ ಥಿಯರಿ ಬಗ್ಗೆ ಮಾತಾಡುವಂಥ ವೇದಿಕೆ ಅಲ್ಲ ಇದು. ಇಲ್ಲಿ ನಾವು ನೋಡಬೇಕಾಗಿರೋದಿಷ್ಟೇ, ಇಲ್ಲಿ ಯಾಕೆ ಈ ಆನೆಗಳನ್ನು ಬಳಸಿಕೊಂಡ್ರು ಅನ್ನುವಂಥದ್ದು, ಅರಮನೆಯವರು ಯಾಕೆ ಇದನ್ನು ಬಳಸ್ಕೊಂಡ್ರು ಅನ್ನುವಂಥದ್ದು, ಅಷ್ಟು ನೋಡಿದರೆ ಸಾಕು ಅನ್ಸುತ್ತೆ.